ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಸಿನಿಮಾಗಳಂದ್ರೆ ಹಾಗೆ ಅದೊಂಥರ ಮಾಯಲೋಕ, ಪ್ರೇಕ್ಷಕರನ್ನ ಮಂತ್ರಮುಗ್ಧನಾಗಿಸಿ ಬೆರಗುಗೊಳಿಸುತ್ತೆ. ಒಂದು ಸಿನಿಮಾ ಮಾಡೋದಕ್ಕೆ ಹೀರೋ ಹಾಗೂ ಹೀರೋಯಿನ್ ಇದ್ದರೆ ಖಂಡಿತ ಸಾಕಾಗಲ್ಲ. ಒಳ್ಳೆ ಕತೆ, ಚಿತ್ರಕಥೆ ಹಾಗೂ ಇವೆರಡನ್ನೂ ಸರಿಯಾಗಿ ನಿಭಾಯಿಸೋ ನಿರ್ದೇಶಕ. ಆ ನಿರ್ದೇಶಕನ ಕನಸಿಗೆ ಕೋಟಿ ಕೋಟಿ ಹಣವನ್ನು ಹೂಡಿಕೆ ನಿರ್ಮಾಣ ಮಾಡೋ ಸಂಸ್ಥೆ ಕೂಡ ಬೇಕು. ಅದರಲ್ಲೂ ಸ್ಟಾರ್ ಸಿನಿಮಾ ಅಂದರೆ ಫ್ಯಾನ್ಸ್ಗಳಿಗೆ ಒಂಥರ ಹಬ್ಬನೇ ಬಿಡಿ. ಒಂದು ಬಿಗ್ ಬಜೆಟ್ ಸಿನಿಮಾವನ್ನು ಶುರು ಮಾಡಿ ಅದನ್ನು ಮುಗಿಸಿ ರಿಲೀಸ್ ಮಾಡೋ ಮಧ್ಯದಲ್ಲಿ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳು ನಡೆದಿರ್ತವೆ. ಹೀಗಿರಬೇಕಾದ್ರೆ ಕೆಲವು ಸಿನಿಮಾಗಳು ಶೂಟಿಂಗ್ ಆಗೇನೋ ಅಥವಾ ಪ್ರೀ ಪ್ರೊಡಕ್ಷನ್ ಸ್ಟೇಜ್ಗಳಲ್ಲೋ ಅರ್ಧಕ್ಕೆ ನಿಂತು ಹೋಗ್ತವೆ. ಹಾಗಾದರೆ ಇದೇ ರೀತಿ ಅರ್ಧಕ್ಕೆ ನಿಂತು ಹೋದ ನಮ್ಮ ಸ್ಟಾರ್ಸ್ಗಳ ಸಿನಿಮಾಗಳನ್ನ ನೋಡ್ಕೊಂಬರೋಣ ಬನ್ನಿ. ದ್ವಿತ್ವ, ಅಪ್ಪು ಹಾಗೂ ಲೂಸಿಯಾ ಪವನ್ ಕುಮಾರ್ ಕಾಂಬಿನೇಷನ್ಲಿ ಮೂಡಿ ಬರಬೇಕಾದಂಥ ದ್ವಿತ್ವ ಸಿನಿಮಾ ಕೂಡ ಈ ಲಿಸ್ಟ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಿನಿಮಾ ಲಾಂಚ್ ಆಗಿ ಪೋಸ್ಟರ್ ಕೂಡ ಹೊರಗೆ ಬಂದಿತ್ತು. ಇದಲ್ಲದೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಮತ್ತು ಅಪ್ಪುವಿನ ಕಾಂಬಿನೇಷನಲ್ಲಿ ಮೂಡಿ ಬರಬೇಕಾದಂಥ ಸಿನಿಮಾ ಮತ್ತು ನಿರ್ದೇಶಕ ಕೃಷ್ಣ ಅವರ ನಿರ್ದೇಶನದಲ್ಲಿ ಮೂಡಿ ಬರಬೇಕಾದಂಥ ರಾ ಏಜೆಂಟ್ ಕತೆ ಹೊಂದಿದ ಸಿನಿಮಾ ಕೂಡ ಅರ್ಧಕ್ಕೆ ನಿಂತು ಹೋಗಿದೆ. ದುಬಾರಿ ಸಿನಿಮಾವನ್ನು ನಿರ್ದೇಶಕ ನಂದಕಿಶೋರ್ ಡೈರೆಕ್ಟ್ ಮಾಡೋದು ಖಚಿತವಾಗಿತ್ತು. ಅಲ್ಲದೆ ಇವರಿಬ್ಬರ ಕಾಂಬಿನೇಷನ್ಲಿ ಮೂಡಿ ಬಂದಂತಹ ಪೊಗರು ಸಿನಿಮಾ ತುಂಬಾ ಸೋನ್ ಮಾಡಿದ್ದು ಉಂಟು. ಆದರೆ ಕೆಲವು ದಿನಗಳಲ್ಲಿ AP ಅರ್ಜುನ್ ಹಾಗೂ ಧ್ರುವ ಸರ್ಜಾ ಕಾಂಬಿನೇಷನಲ್ಲಿ ಸಿನಿಮಾ ಅನೌನ್ಸ್ ಆಯಿತು. ಸದ್ಯ ನಂದಕಿಶೋರ್ ಅವರ ಮತ್ತೊಂದು ಜಾತ್ರೆ ಸಿನಿಮಾದಿಂದ ಧ್ರುವ ಸರ್ಜಾನೋ ತಪ್ಪಿಸ್ಕೊಂಡ್ರು. ಈಗ ಅವರ KD ಹಾಗೂ ಮಾರ್ಟಿನ್ ಸಿನಿಮಾಗಳು ರಿಲೀಸ್ಗೆ ರೆಡಿ ಇವೆ. ಇದಲ್ಲದೆ ಡಾಲಿ ಧನಂಜಯ್ ಅವರ ವಿಜಯಾದಿತ್ಯ ಸಿನಿಮಾ ಕೂಡ ಅರ್ಧಕ್ಕೆ ನಿಂತು ಹೋಗಿದೆ. ಈ ಸಿನಿಮಾದಲ್ಲಿ ಧನಂಜಯ್ ಜೊತೆ ಜಗಪತಿ ಬಾಬು ಕೂಡ ಆ್ಯಕ್ಟ್ ಮಾಡಬೇಕಾಗಿತ್ತು, ಆದರೆ ಸಿನಿಮಾ ನಿಂತು ಹೋಗಿದೆ. ಧನಂಜಯ್ ನಾಯಕ ನಟನಾಗಿ ಕಾಣಿಸಿಕೊಳ್ಳೋದ್ರ ಜೊತೆಗೆ ನಿರ್ಮಾಣ ಕೂಡ ಮಾಡಬೇಕಾಗಿದ್ದಂಥ ಡಾಲಿ ಸಿನಿಮಾ ಕೂಡ ನಿಂತು ಹೋಗಿದೆ. ಟಗರು ಸಿನಿಮಾದ ಡಾಲಿ ಕ್ಯಾರೆಕ್ಟರ್ ಫೇಮಸ್ ಆದ ಕಾರಣ ಡಾಲಿ ಸಿನಿಮಾವನ್ನು ಅನೌನ್ಸ್ ಕೂಡ ಮಾಡಲಾಗಿತ್ತು, ಆದರೆ ಇದು ಕೂಡ ಟೇಕ್ ಆಫ್ ಆಗಲಿಲ್ಲ. ರಾಜವೀರ ಮದಕರಿ ನಾಯಕ. ಚಿತ್ರದುರ್ಗದ ಕೋಟೆಯ ಪಾಳೇಗರನಾದ ಮದಕರಿ ನಾಯಕನ ಜೀವನಾಧಾರಿತ ಸಿನಿಮಾ ಮಾಡಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮಧ್ಯೆ ಪೈಪೋಟಿ ಕೂಡ ನಡೆದಿತ್ತು. ನಂತರ ದರ್ಶನ್ ಈ ಸಿನಿಮಾದ ಹೀರೋ ಆಗಿದ್ದರು. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಸಿನಿಮಾ ಸೆಟ್ಟೇರಿತ್ತು. ಕೇರಳದಲ್ಲಿ 1 ವಾರ ಶೂಟಿಂಗ್ ಕೂಡ ನಡೆದಿತ್ತು. ಆದರೆ ಅನಂತರ ಸಿನಿಮಾದ ಮೇಲೆ ಯಾಕೋ ಹಿಡಿತ ಸಿಗಲಿಲ್ಲ ಎಂಬ ಕಾರಣಕ್ಕೆ ನಿಲ್ಲಿಸಿದಾಗಿ ಖುದ್ದಾಗಿ ದರ್ಶನ್ ಅವರೇ ಇತ್ತೀಚೆಗೆ ಹೇಳ್ಕೊಂಡಿದ್ರು. ನವಗ್ರಹ 2 ದರ್ಶನ್ ಹಾಗೂ ದಿನಕರ್ ತೂಗುದೀಪ್ ಅವರ ಕಾಂಬಿನೇಷನ್ಲಿ ಮೂಡಿ ಬಂದಿದ್ದ ಸಿನಿಮಾ ನವಗ್ರಹ. ಕನ್ನಡದ ಖ್ಯಾತ ಖಳನಾಯಕರ ಮಕ್ಕಳು ನಟಿಸಿದ ಈ ಸಿನಿಮಾ ಅಂದು ಅಷ್ಟಾಗಿ ಸದ್ ಮಾಡ್ದಿದ್ರು ಅಭಿಮಾನಿಗಳ ಅದನ್ನು ಮರೆತಿಲ್ಲ. ಈ ಸಿನಿಮಾದ ಸೀಕ್ವೆಲ್ ಮಾಡಲು ಮೊದಲು ನಿರ್ಧರಿಸಲಾಗಿತ್ತು. ಅದೇ ಕಾರಣಕ್ಕೆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಟ್ವಿಸ್ಟ್ ಕೂಡ ಇಟ್ಟಿದ್ರು. ಇವತ್ತು ರಾಜವೀರ ಮದಕರಿ ಮುಂದುವರೆದ ಭಾಗ ಮಾಡಲು ಸುದ್ದಿ ವೈರಲ್ ಆಗಿ ಕಾಲ ಕೂಡ ಕೊನೆಗೆ ರಾಕ್ ಲೈನ್ ಹಾಗೂ ದರ್ಶನ್ ಅವರ ಕಾಂಬಿನೇಷನ್ನಲ್ಲಿ ಕಾಟರ ಸಿನಿಮಾ ಬಂತು. ಗೋಲ್ಡ್ ರಿಂಗ್ ಕತೆ ಏನಾಯ್ತು, ಮುಂದೆ ಈ ಸಿನಿಮಾ ತೆರೆಗೆ ಬರಲಿದೆಯಾ ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ. ಆಸ್ಫೋಟ 11 ವರ್ಷಗಳ ಹಿಂದೆ ನಟ ದರ್ಶನ್ ಆಸ್ಫೋಟ ಎನ್ನುವ ಸಿನಿಮಾದಲ್ಲಿ ನಟಿಸ್ತಾರೆ ಎನ್ನಲಾಗಿತ್ತು. MAR ರಮೇಶ್ ಈ ಸಿನಿಮಾವನ್ನು ಕಟ್ಟಿಕೊಡಲು ಮುಂದಾಗಿದ್ರು. ರಾಜೀವ್ ಗಾಂಧಿ ಹತ್ಯೆ ಸುತ್ತ ಈ ಸಿನಿಮಾದ ಕತೆ ಕೂಡ ಸುತ್ತುತ್ತದೆ ಎನ್ನಲಾಗಿತ್ತು. ಚಿತ್ರದಲ್ಲಿ ತಮಿಳುನಾಡಿನ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಕಾರ್ತಿಕೇಯನ್ ಕತೆ ಕಟ್ಟಿಕೊಳ್ಳಲು ನಿರ್ಧರಿಸಿದ್ರು. ದರ್ಶನ್ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ರಂತೆ. ಈ ಸಿನಿಮಾ ಸಹ ಕತೆ ಕೇಳಿ ದರ್ಶನ್ ಥ್ರಿಲ್ ಆಗಿದ್ರು ಎಂದು ನಿರ್ದೇಶಕರೇ ಹೇಳಿದ್ರು. ಆದರೆ ಈ ಸಿನಿಮಾ ಕೂಡ ಬರಲೇ ಇಲ್ಲ. ಹಾಗೂ ಕಿಚ್ಚ ಸುದೀಪ್ ಆ್ಯಕ್ಟ್ ಮಾಡಿ ರಕ್ಷಿತ್ ಡೈರೆಕ್ಟ್ ಮಾಡಬೇಕಾಗಿದ್ದ ಥಗ್ಸ್ ಆಫ್ ಮಾಲಿಗುಡಿ ಸಿನಿಮಾ ಕೂಡ ಸೆಟ್ಟೇರಿಲ್ಲ. ಈ ಸಿನಿಮಾದ ಬಗ್ಗೆ ಸಿನಿ ಪ್ರೇಮಿಗಳು ಸಾಕಷ್ಟು ಹೋಪ್ಸ್ ಇಟ್ಕೊಂಡಿದ್ರು, ಆದರೆ ಈ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಬೆಲ್ ಬಾಟಮ್ 2 ಬೆಲ್ ಬಾಟಮ್ ರಿಷಬ್ ಶೆಟ್ಟಿ ಅವರನ್ನ ಸೋಲೋ ಹೀರೋ ಆಗಿ ಮಾಡಿದಂಥ ಸಿನಿಮಾ. ಅಫ್ಕೋರ್ಸ್ ತುಂಬ ವರ್ಷಗಳ ನಂತರ ಕನ್ನಡದಲ್ಲಿ ಬಂದಂಥ ಡಿಟೆಕ್ಟಿವ್ ಸಿನಿಮಾ. ಜಯತೀರ್ಥ ತಮ್ಮದೇ ಆದ ದೇಶಿ ಶೈಲಿಯಲ್ಲಿ ಸಿನಿಮಾವನ್ನು ಕಟ್ಕೊಟ್ಟಿದ್ರು. ಇದರ ಪಾರ್ಟ್ ಕೂಡ ಅನೌನ್ಸ್ ಆಗಿ ಮುಹೂರ್ತ ಕೂಡ ನಡೆದಿತ್ತು. ಈ ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಮಾಡಿದ್ದು ಯಾರು ಅಂತ ಅಂದ್ಕೊಂಡ್ರಿ? ಅಪ್ಪು ಕಣ್ರಿ. ಆದರೆ ಈ ಸಿನಿಮಾ ನಿಂತು ಹೋಗಿದೆ. ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್ ಶಶಿ.